ಪೊಲೀಸ ನೀವು? ಏನಾಯ್ತಣ್ಣ? ಹಾಂ, ಸ್ಟಾರ್ಟ್ ಆಗ್ತಾ ಇಲ್ಲ. ಪೆಟ್ರೋಲ್ ಇದೆ ಬಟ್ ಸ್ಟಾರ್ಟ್ ಆಗ್ತಾ ಇಲ್ಲ. ವೈ? ವಾಟ್ಸ್ ದ ರೀಸನ್? ಏನಾಗಿರ್ಬೋದಪ್ಪ? ಸೈಡಿಗೆ ಬನ್ನಿ, ಸೈಡಿಗೆ ಹಾಕಿಲಿ. ವಿ ಶುಡ್ ಟ್ರೈ. ಇದೆಯಾ ಫ್ಯೂಲ್? ಇದೆಯಾ ಫ್ಯೂಲ್? ಇದೆಯಾ ನೋಡಿ. ಇದೆಯಾ ಇಲ್ಲ? ಇದೆಯಲ್ಲ, ಇದೆಯಾ ನೋಡಿ. ಈಗ ಸ್ಟಾರ್ಟ್ ಮಾಡಿ. ಇದೆಯಲ್ಲ ಫ್ಲೆಗ್ಗು? ಕಿಕ್ಕಿಲ್ವಾ? ಕಿಕ್ಕಿಲ್ವಾ? ಸ್ಟಾರ್ಟ್ ಮಾಡಿ ಈಗ. ಚೌಕ ಹೇಳಿದ್ದೀನಿ, ಸ್ಟಾರ್ಟ್ ಮಾಡಿ. ಓದಂಗೆ ಇದೆ ಇದು. ಕಿಕ್ಕಿಲ್ವಾ ಇದ್ರಿಗೆ? ಪೆಟ್ರೋಲ್ ಇದೆ, ಬರ್ತಾ ಇಲ್ಲ. ಪೆಟ್ರೋಲ್ ಖಾಲಿ. ಅಲ್ಪ ಸ್ವಲ್ಪ ಇದ್ರೆ ಯಾವುದೋ ಮೂಲೆಗೆ ಸೇರ್ಕೊಂಡಿರುತ್ತೆ. ನೋಡಿ, ಸ್ಟಾರ್ಟ್ ಮಾಡಿ ಸ್ವಲ್ಪ ನೋಡೋಣ. ಇಲ್ಲ, ಫ್ಯೂಲ್ ಇಲ್ಲ. ಅಲ್ಲ, ಸೌಂಡ್ ಬರ್ತಿದೆ ನೋಡಿ. ಎಲ್ಲ ಬರ್ತಾ ಇದೆಯಾ? ಹಾಂ, ಈಗ ಬಂದು ಹಂಗೆ ಚೆಕ್ ಮಾಡಿ. ಸ್ಟಾರ್ಟ್ ಮಾಡಿ ಈಗ. ಮನಸ್ಸೇ ಎತ್ತಾಳ. ಈ ಗಾಡಿಗಳಿಗೆ ಕಿಕ್ ಸ್ಟಾರ್ಟೇ ಕೊಡಲ್ಲ, ಅದೇ ದೊಡ್ಡ ರಾಮಾಯಣ ಆಗಿಬಿಡುತ್ತೆ. ಫ್ಯೂಲ್ ಇಲ್ಲ. ಬಂದಿದೆಯಲ್ಲ, ಹಾಂ, ಆಗಲ್ಲಲ್ಲ. ನಡೀರಿ, ಟೋ ಮಾಡ್ತೀನಿ. ಪೊಲೀಸ ನೀವು? ನೀರು ಅನ್ಕೊಳ್ತೀನಿ. ಹಾಂ, ಫ್ಯೂಲು, ಪೆಟ್ರೋಲು. ಪೆಟ್ರೋಲ್ ಬಿಡಿ. ಮತ್ತೆ ಇದು 2 ಪಾಯಿಂಟ್ ತೋರಿಸ್ತಿದೆ. ಮೋಸ್ಟ್ಲಿ ಬ್ಲ್ಯಾಕ್ ಆಗಿರ್ಬೋದು ಅದು. ಇಲ್ಲಿ ನೋಡಿದ್ರೆ ಫ್ಯೂಲ್ ಇದೆ ನೋಡಿ. ಎಲ್ಲ ಅಲ್ವಾ? ನಡೀರಿ, ಮುಂದೆ ಫ್ಯೂಲ್ ಇದೆ ಅಲ್ವಾ? ಫ್ಯೂಲ್ ಟ್ಯಾಂಕ್ ಇದೆ ಅಲ್ವಾ? ಚೆಕ್ ಮಾಡೋಣ, ನಡೀರಿ. ನಂದ್ರಲ್ಲಿ ಫ್ಯೂಲ್ ಬಿಚ್ಚಕ್ಕಾಗಲ್ಲ. ಅಲ್ಲಿ ಮುಂದೆ ಫ್ಯೂಲ್ ಟ್ಯಾಂಕ್ ಹತ್ರ ಹೋಗ್ಬಿಟ್ಟು ಪೆಟ್ರೋಲ್ ಹಾಕಿ ನೋಡೋಣ. ಹಾಂ, ಟೋ ಮಾಡ್ತೀನಿ, ಹತ್ಕೊಳ್ಳಿ. ಕಾರ್ನೇ ತಳ್ಳಿದ್ದೀನಿ ಅಂತ. ಇನ್ನು ಕಾರ್ನೇ ತಳ್ಕೊಂಡು ಹೋಗಿದ್ದೀನಿ, ಬೈಕ್ ಆಗಲ್ವಾ?
ಸ್ವಲ್ಪ ರೈಟಿಗೆ ನಡೀರಿ. ನಮ್ಮ ಕಾಲು ಬಿದ್ದಿದೆ ಅಂತಂದರೆ ಕಾರು ಹೋಗಬೇಕು, ಬೈಕು ಹೋಗಬೇಕು, ಆಟೋನೂ ಹೋಗಬೇಕು, ಎಲ್ಲನೂ ಹೋಗಬೇಕು, ಯಾವುದನ್ನು ಬಿಡಲ್ವಲ್ಲ. ಏನಂತೀರ ಫ್ರೆಂಡ್ಸ್? ಪೊಲೀಸ್. ನಿಮ್ಮದು ಯಾವ ಊರು? ಗುಡಿಬಂಡೆ. ಗುಡಿಬಂಡೆ ಹತ್ರ? ಹಾಂ 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 ಹಾಂ. ನಮ್ಮದು ಲೆಕ್ಕೇನಹಳ್ಳಿ. ಹಾಂ, ಲೆಕ್ಕೇನಹಳ್ಳಿ ಹಂಸಂದ್ರ ಹತ್ರ. ಗೊತ್ತು, ಅಲ್ಲಿ ಸ್ವಲ್ಪ ಜನ ಪರಿಚಯ ಇದ್ದಾರೆ ಸ್ಟೇಷನ್ ಹತ್ರ. ಇವರು ದಕ್ಷಿಣಾಮೂರ್ತಿ ಸರ್ ಇದ್ದಾರಲ್ಲ, ಹಾಂ, ಅವರೆಲ್ಲ ಪರಿಚಯ. ಹಾಂ, ಬೇರೆ ಇವರು ಎಸ್ ಐ ಶರ್ಮಾ. ಹಾಂ ಹಾಂ ಹಾಂ. ಹಾಂ ಹಾಂ, ಟೋ ಮಾಡೋದಾ? ಅದು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ. ನಾನು ನನ್ನ ಕಣ್ಮುಂದೆ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ಹೆಲ್ಪ್ ಮಾಡಿದಿರ ಮುಂದೆ ಅಂತೂ ಹೋಗಲ್ಲ. ಸೊ ಯಾವುದೋ ಒಂದು ಇರಬೇಕಲ್ಲ ಎಲ್ಲನೂ. ಮೋಸ್ಟ್ಲಿ ಅದು ಬ್ಲ್ಯಾಕ್ ಆಗಿರ್ಬೋದು. ಫಿಲ್ಟ್ರ್ ಇರುತ್ತಲ್ವಾ, ಪೆಟ್ರೋಲ್ ಫಿಲ್ಟ್ರ್ ಇರುತ್ತಲ್ವಾ, ಅದು ಬ್ಲ್ಯಾಕ್ ಆಗಿರುತ್ತೆ. ಬ್ಲ್ಯಾಕ್ ಆಗಿ ಫ್ಯೂಲ್ ಹೋಗ್ತಾ ಇರಲ್ಲ. ಹ್ಞೂ, ತೋರಿಸ್ತಾ ಇದೆ. ಪೆಟ್ರೋಲ್ ಹೋಗ್ತಾ ಇಲ್ವಲ್ಲ, ಅದು ರೀಸನ್ ಬಂದ್ಬಿಟ್ಟು ಇದೇ ಇರುತ್ತೆ. ಇನ್ನು ಫಿಲ್ಟ್ರು ಬ್ಲ್ಯಾಕ್ ಆಗಿರುತ್ತೆ. ಸೇಮ್ ನಂದು ಒಂದು ಕಿತ ಹಂಗೆ ಆಗಿತ್ತು ಗಾಡಿ. ಇರಪ್ಪ ಅಣ್ಣ, ಮುಂದೆ ಒಂದು ನಿಮಿಷ. ಇದು ಅಲ್ಲ, ಅಪ್ಪಲ್ಲಿ ಈ ಥರ ಬೇರೆ ಆಗುತ್ತೋ. ಈ ಕಡೆನೇ ಬನ್ನಿ ಬನ್ನಿ. ಅದು ಹಾಂ, ಏನಾದರೂ ಅನ್ಕೊತಾರೇನೋ ಅವರು. ಏನಣ್ಣ, ಯಾಕಾದ್ರೂ ಬಡ್ಕೊಂತೀಯ? ಹಲೋ, ಬಡ್ಕೊತವ್ರೆ ಬಾಯ್. ಬ್ರೋ ಎಲ್ಲಿ? ಏನಾಯ್ತು ಅದು? ಹೌದು, ಅದೇ ಸೈದಿಗೆ ಫೋನ್ ಮಾಡಿದ್ರಾ? ಇನ್ನೂ ಬೆಳಗ್ಗೆ 11 ಗಂಟೆ ಆಗ್ತಿದೆ. ಏನ್ರಿ ನೀವು? ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕೊಂಡ್ರಲ್ಲ, ಅಯ್ಯೋ ಮರ್ತ್ಬಿಟ್ಟೆ ನಾನು. ಎಸ್ ಎಸ್ ಎಸ್, ಯು ಆರ್ ಗುಡ್ ಬಾಯ್, ಐ ಆಮ್ ಬ್ಯಾಡ್ ಬಾಯ್. ನಾನು ಎಣ್ಣೆ ಕುಡಿತೇನೆ ಬ್ರೋ. ಏನು? ಹಾಂ, ಓಹೋ ಹಂಗೆ. ತಡೀರಿ ಒಂದು ನಿಮಿಷ.
ಪೊಲೀಸ್ ಮಾಮ ಗಾಡಿನ ಟೋ ಮಾಡ್ತಾ ಇದ್ದೀನಿ ಬ್ರೋ. ಪೊಲೀಸ್ ಮಾಮ ಗಾಡಿನ ಟೋ ಮಾಡ್ತಾ ಇದ್ದೀನಿ. ಸರಿ, ಫ್ಯೂಲ್ ಮುಂದೆ ಇದೆ. ಅಲ್ಲಲ್ಲ, ಆ ಕಡೆ ಮೇಲೆ ನಡೀರಿ. ಎಸ್, ಹಾಂ ಹಾಂ, ಲೆಫ್ಟ್ಗಿದೆ. ನೀವು ಇವಾಗ ಡ್ಯೂಟಿಗೆ ಹೋಗ್ತಾ ಇರೋದಾ? ಡ್ಯೂಟಿಗೆ ಹೋಗ್ತಾ ಇರೋದಾ? ಎಲ್ಲಿಗೆ? ಏರ್ಫೋರ್ಸಾ? ಹಾಂ 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 ಹಾಂ. ಓಕೆ, ಹೈಕೋರ್ಟ್ ಜಡ್ಜ್ಗಾ? ಸೂಪರ್. ಹಾಂ, ಅರ್ಥ ಆಗಿಲ್ಲ. ಹಾಂ, ಇಲ್ಲ, ನಾನು ಆ್ಯಕ್ಚುಲಿ ಜಾಸ್ತಿ ಬೆಂಗಳೂರಲ್ಲೇ ಇರೋದು. ಊರಲ್ಲಿ ಕಮ್ಮಿ. ಊರಲ್ಲಿ ತೋಟದಲ್ಲಿ ಕೆಲಸ ಹತ್ರ ಬರ್ತೀನಿ ಅಷ್ಟೇ. ಬೆಂಗಳೂರಲ್ಲಿ ಯಲಹಂಕ. ಹಾಂ ಹಾಂ, ಫ್ಯಾಮ್ಲಿ ಇಲ್ಲ, ಬ್ಯಾಚುಲರು. ಯಲಹಂಕ ರೇವಾ ಯೂನಿವರ್ಸಿಟಿ, ಬಾಗ್ಲೂರು. ಹಾಂ ಇವಾಗ ಸ್ಟಾರ್ಟ್ ಆಗಿಲ್ಲ ಅಂದರೆ ಅದು ಪಕ್ಕ ಪೆಟ್ರೋಲ್ ಫಿಲ್ಟ್ರ್ ಬ್ಲ್ಯಾಕ್ ಆಗಿರುತ್ತೆ. ಅದು ಆಗ್ತಾ ಇಲ್ವಲ್ಲ? ಸೈಡ್ಗೆ ಹಾಕಿ ಅಲ್ಲಿ ನಡೋಣ. ಅದೇ ಫಿಲ್ಟ್ರ್ ಬ್ಲ್ಯಾಕ್ ಆಗಿರುತ್ತೆ. ಸರಿ, ನಾವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ತೀವಿ, ರ್ಯಾಪಿಡೋ. ಹಾಂ, ಇವಾಗ ನೆನ್ನೆ ಜಡ್ಜ್ಮೆಂಟ್ ಇತ್ತು. ಅದು 25ನೇ ತಾರೀಕಿಗೆ ಇದು ಮಾಡಿದ್ದಾರೆ ಅಂತೆ. ಕಂಪ್ನಿಗಳವರೆಲ್ಲ ಬಿಟ್ಟಿದ್ದಾರಲ್ಲ. ಸೊ ನಮ್ಮದು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಮಗೆ ಸ್ವಲ್ಪ ಬೇಕಾಗ ಕಂಟೆಂಟ್ಸ್. ಹಾಂ, ಕಾಂಟ್ಯಾಕ್ಟ್ ಹೇಳಿ. JD ಶ್ರೀನಾಥ್ ರೈಡರ್. JD ಶ್ರೀನಾಥ್. ಇದೆಲ್ಲ ಆಗ್ತಿರ್ತೀರಲ್ಲ, ಯಾವುದಾದ್ರು ರ್ಯಾಪಿಡೋ ವಿತ್ ಆಟೋ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಫೈಟ್. 99010. ಓಕೆ, ಸಿಗೋದಾ? ಬಾಯ್, ಇಟ್ಸ್ ಹ್ಯಾಪಿ ಜರ್ನಿ. ಸೊ ಸರ್ ಅಂತೂ ಸಿಕ್ಕಾಪಟ್ಟೆ ಖುಷಿ. ಯಾಕಪ್ಪ ಅಂತಂದರೆ ಪಾಪ ಫ್ಯೂಲ್ ಖಾಲಿ ಆಗಿತ್ತು ಅನಿಸುತ್ತೆ. ಸ್ಟಾರ್ಟ್ ಆಗಿಲ್ಲ, ತುಂಬ ಒದ್ದಾಡಿದ್ವಿ. ನೋಡಿದ್ರಲ್ಲ, ಅದು ಫ್ಯೂಲೇ ಬರ್ತಾ ಇರಲಿಲ್ಲ. ಅಲ್ಲಿ ನೋಡಿದ್ರೆ ಮೀಟ್ರಲ್ಲಿ 2% ತೋರಿಸ್ತಾ ಇದೆ, 2 ಪಾಯಿಂಟ್ಸು. ಸೊ 2 ಪಾಯಿಂಟ್ಸ್ ತೋರಿಸಿದ್ರು ಇನ್ನೂ ಪೆಟ್ರೋಲ್ ಬರ್ತಾನೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ಡೌಟ್ ಬಂತು. ಸೊ ಇಲ್ಲಿ ಬಂದು ಸ್ವಲ್ಪ ಫ್ಯೂಲ್ ಹಾಕ್ಸ್ಕೊಂಡ್ವಿ. ಮೋಸ್ಟ್ಲಿ ಅದು ಗ್ಯಾಪ್ ಇರೋದೇನಾದರೂ ಕ್ಲೋಸ್ ಆಯಿತಾ ಇಲ್ಲ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಟಾರ್ಟ್ ಆಗೋಯ್ತು. ಅವರು ಸಿಕ್ಕಾಪಟ್ಟೆ ಖುಷಿ ಆಗೋದ್ರು. ಮತ್ತು ಇನ್ ಕೇಸ್ ಎಲ್ಲಾದರೂ ಪೊಲೀಸರು ಹಿಡ್ಕೊಂಡ್ರೆ ಬಾಯ್.
ಹಿಡ್ಕೊಂಡ್ರೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಫೋನ್ ಮಾಡಿ, ನಾನು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟರು. ಆ ಕಾಂಟ್ಯಾಕ್ಟ್ ನಂಬರ್ ಅಂತೂ ಹಾಕೋಕ್ಕಾಗಲ್ಲ, ಯಾಕಂದರೆ ಅವರು ಪ್ರೈವೇಟು, ಅವರು ನಮ್ಗೆ ಹೆಲ್ಪ್ ಮಾಡಬೇಕು ಅಂತಂದ್ಬಿಟ್ಟು ಕಾಲ್ ಮಾಡಿದ್ದಾರೆ, ನಂಬರ್ ಕೊಟ್ಟಿದ್ದಾರೆ. ಅದನ್ನು ನಾವು ದುರುಪಯೋಗ ಮಾಡ್ಕೋಬಾರ್ದು. ಆಲ್ಮೋಸ್ಟ್ ನಮ್ಗೇನು ಆ ಥರ ಏನು ಬರೋಲ್ಲ, ಬಂದರೂ ಸಾಲ್ವ್ ಮಾಡ್ತೀವಿ. ಫೈನಲ್ ಸ್ಟೇಜಲ್ಲಿ ಏನಾದರೂ ಇದ್ದರೆ ನೋಡೋಣ, ಹೆಲ್ಪ್ ಕೇಳಿ ಅಲ್ವಾ. ಸೊ ಇಷ್ಟು ಹೇಳ್ತಾ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಇವತ್ತು ಬೆಂಗಳೂರಿಗೆ ಬರ್ತಾಯಿದ್ರೆ ಇಬ್ಬರಿಗೆ ಹೆಲ್ಪ್ ಮಾಡಿದೆ. ಅದು ಆನಂದ ಏನಪ್ಪ ಅಂತಂದರೆ ಒಂದು ರೇಂಜ್ ಪೀಕ್ಸಲ್ಲಿದೆ ಗುರು. ಹ್ಯಾಪಿನೆಸ್ ಮಾತ್ರ ಅದು ಒಂದು ರೇಂಜು. ಈ ಊರು ಬಂದುಬಿಟ್ಟು ಹೂನೆಗೆಲ್ ಅಂತ ನಮ್ಮ ತಾಯಿಯವರ ತವರೂರಿದು. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಬೈ ಬಾಯ್, ಥ್ಯಾಂಕ್ ಯು.